ನಮಸ್ಕಾರ ಎಲ್ಲರಿಗೂ. ಕಳೆದ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಡಕ್ ಮಾಡ್ತಾ ಇದ್ದೀವಲ್ಲ, ಅದರ ಕೊಕ್ಕನ್ನು ಮಾಡ್ತಾ ಇದ್ದೀವಿ. ಈಗ ಮೊದಲಿಗೆ ಈ ಥರ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಒಂದು 2-3 ಲೈನ್ ಹಾಕ್ಕೊಂಡಾದ್ಮೇಲೆ ಒಂದು ಬಿಟ್ಟು ಒಂದಕ್ಕೆ ಸಿಂಗಲ್ ಕ್ರೋಶ, ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶವನ್ನು ಸ್ಕಿಪ್ ಮಾಡಿಕೊಂಡು ಹಾಕ್ಕೊಳ್ಳುವಂಥದ್ದು. ಹೀಗೆ ಒಂದು 4-5 ಲೈನು ಸಿಂಗಲ್ ಕ್ರೋಶ ಹಾಕಿ ಆದಮೇಲೆ ನಂತರ ಒಂದು ಲೈನಿಗೆ ಮಧ್ಯೆ ಮಧ್ಯೆ ಒಂದೊಂದು ಸ್ಕಿಪ್ ಮಾಡಬೇಕು ಸಿಂಗಲ್ ಕ್ರೋಶ. ನಂತರ ಎಲ್ಲದರಲ್ಲೂ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಹೋಗುವಂಥದ್ದು. ಹೀಗೆ ಕೊಕ್ಕಿನ ಆಕಾರಕ್ಕೆ ಉದ್ದವಾಗಿ ಹೆಣ್ಕೊಳ್ಳುವಂಥದ್ದು. ಇದರ ಮಧ್ಯದಲ್ಲಿ ಹತ್ತಿಯನ್ನು ತುಂಬಬೇಕು. ಈ ಕೊಕ್ಕು ಸಂಪೂರ್ಣ ಆದಮೇಲೆ ಹತ್ತಿಯನ್ನು ತುಂಬಿಕೊಳ್ಬೇಕು. ಇದಕ್ಕೆ ನೋಡಿ ಈ ಥರ ಕಾಣ್ತದೆ. ಇನ್ನೂ ಸ್ವಲ್ಪ ಉದ್ದವಾಗಿ ಹೆಣ್ಕೊಳ್ಬೇಕು. ಇದನ್ನು ನಾನು ತೋರಿಸ್ತೀನಿ ನೋಡಿ. ಈ ಥರ ಇಷ್ಟು ಉದ್ದವಾಗಿ ಹೆಣ್ಕೊಂಡು ನೋಡ್ಕೊಳ್ಬೇಕು ಮಡಚಿ. ಇದರ ಮಧ್ಯದಲ್ಲಿ ಹತ್ತಿಯನ್ನು ತುಂಬಿ ನೋಡ್ಕೊಳ್ಬೇಕು. ನೋಡಿ ಈ ಥರ ಹತ್ತಿಯನ್ನು ತುಂಬಿ ಆದಮೇಲೆ ಈ ಸ್ಟಿಚ್ಚನ್ನು ಕ್ಲೋಸ್ ಮಾಡಿಕೊಳ್ಳುವಂಥದ್ದು. ನೋಡಿ ಒಳಗಡೆ ಹತ್ತಿ ತುಂಬಿ ಆದಮೇಲೆ ಈ ಥರ ಈಗ ಮಧ್ಯೆ ಮತ್ತೆ ಒಂದೊಂದು ಸಿಂಗಲ್ ಕ್ರೋಶನ ಬಿಟ್ಟು ಎಣಿತಾ ಹೋಗುವಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೋಡಿ ಈ ಥರ ಕೊನೆಗೆ ದಾರವನ್ನು ಕಟ್ ಮಾಡಿಕೊಂಡು ಹೀಗೆ ಮಡಚಿ ನೋಡ್ಕೊಳ್ಬೇಕು. ಈಗ ಈ ಕೊಕ್ಕಿಗೆ ಕೆಂಪು ದಾರದ ಸಹಾಯದಿಂದ ಆರು ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಮೊದಲಿಗೆ 3 ಚೈನನ್ನು ಹಾಕ್ಕೊಂಡು ನಂತರ ಇದರಲ್ಲೇ 6 ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಕೊಕ್ಕಿನ ತುದಿಯನ್ನು ಮಾಡ್ಕೊಳ್ಳಿಕ್ಕಿದು. ಇದನ್ನು ಬಿಳಿ ಭಾಗದ ಕೊಕ್ಕಿಗೆ ಹೊಲ್ಕೊಳ್ಬೇಕು.
ಕೊನೆಗೆ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಎಂಡ್ ಮಾಡುವಂಥದ್ದು. ನೋಡಿ ಈ ಥರ ಇದನ್ನು ಕೊಕ್ಕಿಗೆ ಅಟ್ಯಾಚ್ ಮಾಡ್ಕೋಬೇಕು ಸೂಜಿ ದಾರದ ಸಹಾಯದಿಂದ. ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಈಗ ಕೊಕ್ಕಿನ ಆಕಾರಕ್ಕೆ ತಕ್ಕಂತೆ ಇದನ್ನು ಹೊಲ್ಕೊಳ್ಬೇಕು. ಬಿಳಿ ದಾರವನ್ನು ಹಾಕ್ಕೊಂಡು ಈ ಥರ ಎಲ್ಲ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಕಾಣ್ತದೆ. ಆಮೇಲೆ ಬಳೆಗೆ ಕೆಂಪು ದಾರವನ್ನು ಸುತ್ತಕೊಂಡಿರ್ತೀವಲ್ವ, ಆ ಬಳೆಯನ್ನು ಇದಕ್ಕೆ ಅಟ್ಯಾಚ್ ಮಾಡಿಕೊಂಡ್ರೆ ರೆಡಿ ಆಯಿತು ಡಕ್ಕು. ಇನ್ನು ಇದಕ್ಕೆ ಕಣ್ಣನ್ನು ಮಾಡಬೇಕಲ್ಲ, ಹಾಗಾಗಿ ಯಾವುದಾದ್ರೂ ಒಂದು ಸ್ಟೋನನ್ನು ಅಥವಾ ಮಣಿಯನ್ನು, ಕರಿ ಮಣಿಯನ್ನು ಇದಕ್ಕೆ ಹಾಕ್ಬೋದು. ನನ್ನ ಹತ್ರ ಇಲ್ಲಿ ಕುಂದನಿತ್ತು, ಹಾಗಾಗಿ ಅದನ್ನೇ ಅಂಟಿಸ್ತಾ ಇದ್ದೀನಿ. ನೋಡಿ ರೆಡಿ ಆಯಿತು ಡಕ್ಕು. ಮನೇಲಿ ನೀವು ಟ್ರೈ ಮಾಡಿ. ಎರಡೂ ಕಡೆ ಕಣ್ಣಿಗೆ ಈ ಕುಂದನನ್ನು ಅಂಟಿಸ್ತಿದ್ದೀನಿ. ನೋಡಿ ರೆಡಿ ಆಯಿತು ಡಕ್ಕು. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.